ಸ್ಥಿತಿ ತನಕ ಯಾಕೆ ತಂದ್ಕೊಳ್ತಾರೆ ಸರ್ಕಾರಗಳು ಅಂತ ನಾನು ಅದನ್ನೇ ಹೇಳ್ತಾ ಇರೋದು ಬ್ರದರ್. ಈಗ ಕೇರ್ಲೆಸ್ನೆಸ್ ಈ ಡಿಸ್ಟ್ರೆಸ್ ಫಾರ್ಮುಲಾದು ಸೆಟ್ರೈಟ್ ಮಾಡ್ಕೊಳ್ಳೋದೇ ಇದ್ದರೆ ನೀರಿನ ಕೊರತೆ ಆದಾಗ ಇದು ಪ್ರತಿನಿತ್ಯ ಇರ್ತದೆ. ಯಾವುದೇ ಸರ್ಕಾರ ಇದ್ದರು, ನಾನು ಈ ಸರ್ಕಾರ ಅಂತ ಹೇಳಲ್ಲ, ಯಾವ ಸರ್ಕಾರಗಳು ಮುಂದೆ ಬಂದ್ರೂ ಹಿಂದೆ ಇದ್ದವರು ಇಂಥ ಪರಿಸ್ಥಿತಿ ಬಂದಾಗ ಎಂಬ್ರಾಸಿಂಗ್ ಸಿಚುಯೇಷನ್ ಎದುರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ನಮ್ಮ ರಾಜ್ಯದ ರೈತರ ಬದುಕನ್ನು ನಾವು ಹಾಳು ಮಾಡ್ತಾಯಿದ್ದೀವಿ. ಯಾವೊಂದು ರಾಷ್ಟ್ರೀಯ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ಕೊಂಡು ನಾವು ಗೌರವ ಕೊಡಬೇಕು ಅಂತ ಹೇಳಿ ಇವತ್ತು ಅಂತಿಮವಾಗಿ ಅದರ ನೋವು ಅನುಭವಿಸೋರು ರೈತರು. ಆಲ್ರೈಟ್ ಕೊಟ್ಟಿದ್ದಾರೆ ತೀರ್ಪನ್ನು ನಾವು ಫಾಲೋ ಮಾಡಬೇಕು, ಆಲ್ರೈಟ್ ಫಾಲೋ ಮಾಡೋಣ. ಆದರೆ ಇರ್ತಕ್ಕಂಥ ವಾಸ್ತವಾಂಶದಲ್ಲಿ ಏನಿದೆ ಇವರು ಮನವರಿಕೆ ಮಾಡಬೇಕಲ್ಲ. ನಾವು ಚೆನ್ನಾಗಿದ್ದಾಗ ನಾವು ಮೈ ಮರೆತು ಹೋಗೋದು, ನೀರು ಚೆನ್ನಾಗಿ ಹರಿದೋದಾಗ ಏನೂ ಸಮಸ್ಯೆ ಇಲ್ಲ. ಇಲ್ಲಿ ಇಂಥ ಪರಿಸ್ಥಿತಿನಲ್ಲಿ ಏನು ಮಾಡಬೇಕು, ಇವತ್ತಿನವರಿಗೆ 2018ರ ಸುಪ್ರೀಂ ಕೋರ್ಟ್ನ ಆದೇಶ ಅಂತಿಮವಾಗಿ ಏನು ಕೊಟ್ಟಿದ್ದಾರೆ ನಮ್ಮ ರಿವ್ಯೂ ಪಿಟಿಷನಿಗೆ, ಅಲ್ಲಿಂದ ಇಲ್ಲಿವರೆಗೆ ಈ ಡಿಸ್ಟ್ರೆಸ್ ಫಾರ್ಮುಲಾದ ಏನು ಸುಪ್ರೀಂ ಕೋರ್ಟು ನಮಗೆ ಡೈರೆಕ್ಷನ್ ಕೊಟ್ಟಿಲ್ಲ, ಇಲ್ಲೂ ಇವರು ತೆಗೆದುಕೊಳ್ಳಿಕ್ಕೆ ಆಯ್ತಿಲ್ಲ ಎರಡೂ ಅಥಾರಿಟಿಗಳು. ಇದನ್ನು ನೀವು ಯಾತಕ್ಕೆ ಪ್ರೆಸಿಪಿಟೇಟ್ ಮಾಡಿ ಈ ವಿಷಯದಲ್ಲಿ ಏನು ಮಾಡಬೇಕು, ಇದಕ್ಕೂ ಒಂದು ಫಾರ್ಮುಲಾ ಬೇಕು ಅಂತಕ್ಕಂಥದ್ದನ್ನು ನಾವು ಡಿಮ್ಯಾಂಡ್ ಇಡಬೇಕಲ್ಲ. ಅದು ನಾನು ಈ ಸರ್ಕಾರ ಏನು ಮಾಡ್ತಿದೆ ಅನ್ನೋದನ್ನು ಕೇಳಲಿಕ್ಕೆ ಬಯಸ್ತಾ ಇರೋದು. ಪ್ರತಿ ಬಾರಿ ಇದೇ ಆಗುತ್ತೆ. ಈಗ ಅದಕ್ಕೆ ಇದು ಆಗಬಾರ್ದು ಅಂತಲೇ ನಾನು ಡಿಮ್ಯಾಂಡ್ ಮಾಡ್ತೇನೆ. ನಾನು ಮೊನ್ನೆನೂ ಹೇಳಿದ್ದೀನಿ ಸರ್ವಪಕ್ಷದ ಸಭೆಯಲ್ಲಿ. ಮಾತುಕತೆ ಅದು ಇದು ಅಂತ ಶುರು ಮಾಡ್ತಾ ಇದ್ದಾರೆ ತಮಿಳುನಾಡು ಜೊತೆ. ಇಲ್ಲ, ಮಾಡಲಿ, ನಾನು ವೆಲ್ಕಮ್ ಮಾಡಿದೆ. ನಾನು ಅದು ಬಂದಾಗ ಬಹುಶಃ ಅವರು 3,500 ಕ್ಯೂಸೆಕ್ ಬಿಡಿ ಅಂತಕ್ಕಂಥ ನೀರನ್ನ ಹೇಳಿದ್ರಲ್ಲ, ಅದಕ್ಕಿಂತ ಮುಂಚೆನೇ ಇವ್ರು ಬರ್ತಾರೆ ಅಂತ ಹೇಳಿದಾಗ ತಮಿಳುನಾಡಿನ ಮುಖ್ಯಮಂತ್ರಿ ಭೇಟಿ ಮಾಡಿ ಅಂತ ಹೇಳಿದೆ. ಇದು ಒಳ್ಳೆ ಮೂವ್ ಅಂತಲೇ ಹೇಳಿದ್ದೇನೆ. ಅಮಿಕಬಲ್ ಆಗಿ ಸೆಟ್ ರೈಟ್ ಆದರೆ ತುಂಬ ಒಳ್ಳೆಯದು. ಈ ಹಲವಾರು ವರ್ಷಗಳ ಸಮಸ್ಯೆಗೆ ಪರಿಹಾರ ದೊರಕ್ತದೆ. ಆದರೆ ಈಗಿನ ರಾಜಕೀಯ ವ್ಯವಸ್ಥೆಗಳಲ್ಲಿ ಆ ವಾತಾವರಣ ನಿರ್ಮಾಣ ಮಾಡೋದು ಕಷ್ಟ ಇದೆ. ಏಕೆಂದರೆ ಎಲ್ಲ ರಾಜಕೀಯ ಪಕ್ಷಗಳು ತಮಿಳುನಾಡಿನಲ್ಲಿ ನಾನು ಹೇಳ್ತಕ್ಕಂಥದ್ದು ಅಲ್ಲಿಯ ನಮ್ಮ ಸ್ನೇಹಿತರುಗಳಿಗೆ ಕಾವೇರಿ ನೀರು ಬಿಡಿ ಅಂತೀರಿ, ಬೋರ್ಡ್ ಇಟ್ಕೊಂಡು ನಿಂತ್ಕೊತೀರಿ. ನೆನ್ನೆ ನೋಡಿದೆ ಪಾರ್ಲಿಮೆಂಟ್ನಲ್ಲಿ ರಿಲೀಸ್ ವಾಟರ್ ಅಂತ ಇಟ್ಕೊಂಡವ್ರೆ, ಬೋರ್ಡ್ ಇಟ್ಕೊಂಡಿದ್ರು. ಇಲ್ಲಿ ನೀರನ್ನ ಕೊರತೆ ಇದ್ದಾಗ ಏನು ಮಾಡಬೇಕು ಅನ್ನೋದು ಇವ್ರು ಯಾರೂ ಚರ್ಚೆ ಮಾಡಲ್ಲ. ತಮಿಳ್ನಾಡಿಗೆ ಬೇಕಾಗಿರೋದು ರಾಜಕೀಯ, ನೀರಿನ ರಾಜಕೀಯನು. ಇಲ್ಲಿ ನಮ್ಮ ರೈತರು ಸಫರ್ ಮಾಡಬೇಕು. ಇದಕ್ಕೆ ಸರಿಪಡಿಸ್ಕೊಳ್ಳಿಕ್ಕೆ ಅಮಿಕಬಲ್ ಆಗಿ ಚರ್ಚೆ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಅಟ್ಲೀಸ್ಟು ಇದು 1990 ಟ್ರಿಬ್ಯುನಲ್ ರಚನೆ ಏನಾಯಿತು, ಆಗಲೂ ಇದರಿಂದಲೇ ಟ್ರಿಬ್ಯುನಲ್ ರಚನೆ ಆಗೋಕ್ಕೆ ಕಾರಣ ಆಗಿದ್ದು. ತಮಿಳ್ನಾಡು ಒಬ್ಬ ಮಂತ್ರಿ ಬಂದರೆ ಇಲ್ಲಿಗೆ ಅವತ್ತು ನೀರು ಕೇಳಲಿಕ್ಕೆ ಒಂದು 5 TMC ನೀರು ಬಿಡಿ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ಅವ್ರನ್ನ ಭೇಟಿನೇ ಮಾಡಲಿಲ್ಲ. ಕೊನೆಗೆ ಅವರು ಒಂದು ಟ್ರಿಬ್ಯುನಲ್ ಮಾಡಿ ಅಂದರು. ನಮ್ಮ ಸರ್ಕಾರದವರು ಹೇಳಿದ್ರು ಟ್ರಿಬ್ಯುನಲ್ ಮಾಡಿ ನಾವು ವೆಲ್ಕಮ್ ಮಾಡ್ತೀವಿ ಅಂದರು. ಅದರ ಪ್ರತಿಫಲ ಇವತ್ತು ಅನುಭವಿಸ್ತಾ ಇದ್ವಿ. ಬಾಡಾಯ್ತು ತಗೊಳ್ಳಿ ಬ್ರದರ್, ಬಿಡದಿದೇನು ಬ್ರದರ್? ಬಿಡದಿ ಪ್ರತಿಭಟನೆ ವಿಚಾರದಲ್ಲಿ ಬಿಜೆಪಿ ಬೆಂಬಲ ಪರಿಪೂರ್ಣವಾಗಿ ಸಿಕ್ಕಿಲ್ಲ. ಇಲ್ಲ, ನಾನು ನಮ್ಮ ಪಕ್ಷದ ವತಿಯಿಂದ ಮೊದಲೇ ನಾವು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಾಗಿತ್ತು. ಕಾರಣ ಆ ಭಾಗದಲ್ಲಿ JDS ಪಕ್ಷದ ನೆಲೆ ಇದೆ. ಆ ಜಿಲ್ಲೆಗಳಲ್ಲಿ JDS ಪಕ್ಷ ಸ್ಟ್ರಾಂಗ್ ಆಗಿದೆ. ಅಲ್ಲಿ BJP ಪಕ್ಷದ ಸ್ಟ್ರೆಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ರೈತರುಗಳ ಬಗ್ಗೆ ಮೊದಲಿಂದಲೂ ನಮ್ಮ ಪಕ್ಷದ ಒಂದು ನಿಲುವು ಇಟ್ಕೊಂಡಿದ್ದೀವಿ. ಆ ನಿಲುವಿನಲ್ಲಿ ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು ಘೋಷಣೆ ಆಗಿತ್ತು ಪಾದಯಾತ್ರೆಗೆ. ಆ ಸಂದರ್ಭದಲ್ಲಿ ನಾನೇ ಅಶೋಕ್ ಅವ್ರನ್ನ ಇನ್ವೈಟ್ ಮಾಡಿದೆ ವಿರೋಧ ಪಕ್ಷದ ನಾಯಕರಾಗಿ, ನೀವು ಭಾಗವಹಿಸಿ ಅಂತೇಳಿ. ಅವ್ರು ಬಂದು ಭಾಗವಹಿಸಿ ಇನಾಗ್ರೇಟು ಮಾಡಿದ್ರು. ಅದರಿಂದ ನಮ್ಮಲ್ಲಿ BJP JDSನ ನಡುವೆ ಯಾವುದೇ ರೀತಿಯ ಗೊಂದಲ ಇಲ್ಲ, ನಾವು ಒಂದಾಗೇ ಇದ್ದೇವೆ. ಅದು ಆ ಭಾಗದ ರೈತರ ಜೊತೆ ಮೊದಲಿಂದಲೂ ನಮ್ಮ ಒಂದು ಕನೆಕ್ಟಿವಿಟಿ ಏನಿದೆ ಅವ್ರ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ಮಾಡಿದ್ದೀವಿ. ಅದಕ್ಕೆ ಅವರು ಅದಕ್ಕೆ ಅವ್ರು ಹೇಳಿರೋದು ಸಾಂಕೇತಿಕವಾಗಿ ನಮ್ಮ ಬೆಂಬಲ ಇದೆ ಅಂತ. ಹಾಂ, ಬಾಡಾಯ್ತು ತಗೊಳ್ಳಿ ಬ್ರದರ್, ಬಿಡದಿದೇನು ಬ್ರದರ್?